ಸ್ವಾಗತಿಸ್ತಾ ಹಾಗೂ ನಮ್ಮ ಮಾಧ್ಯಮ ಮಿತ್ರರು ಸಹ ಸ್ವಾಗತ ಮಾಡ್ತಿದ್ದೀನಿ. ಮತ್ತೆ ಈ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಿಗೂ ಕಲಾಪ ಉದ್ಘಾಟನೆ ಮಾಡಬೇಕಂತ ಈ ಸಂದರ್ಭದಲ್ಲಿ ಕೇಳ್ತಾ ಇದ್ದೀನಿ. ಹಾಗೆಯೇ ಗಣ್ಯತಿಥಿಗಳನ್ನು ದಯಮಾಡಿ ಬಾಬಾ ಸಾಹೇಬರ ಫೋಟೋಗೆ ಹಾಗೂ ಹಾಕಿ ಸರ್. ಇದಕ್ಕೆ ಬಾಬಾ ಸಾಹೇಬ್ ಕನಸೇನಿದೆ ಕಾಂಗ್ರೆಸ್ ಬನ್ನಿ ಹೋಗ್ತಕ್ಕಂಥ ಮಾತು ಏನು ಹೇಳುವ ಹೊತ್ತು ಸುಮಾರು 100 ವರ್ಷದ ಹಿಂದೆ ಅದನ್ನ ಈ ರಾಷ್ಟ್ರದ ವಿಶ್ವಗುರು ಈ ರಾಷ್ಟ್ರದ ಪ್ರಧಾನಮಂತ್ರಿ ಅಂತ ಸನ್ಮಾನ್ಯ ನರೇಂದ್ರ ಮೋದಿ ನಾಯಕತ್ವದ ಒಂದು ಮಾತು ಹೇಳ್ತಾರೆ. ಏನು ಹೇಳ್ತಾರೆ ಅಂತಂದ್ರೆ ಕಾಂಗ್ರೆಸ್ ಮುಕ್ತ ಭಾರತವನ್ನು ಮಾಡಬೇಕಂತಕ್ಕಂಥ ಪಣ ಕೊಟ್ಟಿರ್ತಕ್ಕಂಥದ್ದು ಬಾಬಾ ಸಾಹೇಬರ ಕನಸೇನಿದೆ ಅದನ್ನ ಇವತ್ತು ನಮ್ಮೆಲ್ಲರ ಸಹಕಾರದಿಂದ ಕಾಂಗ್ರೆಸ್ ಮುಕ್ತ ಭಾರತ ಮಾಡಬೇಕಂತಕ್ಕಂಥ ಏನು ಪಣ ಕೊಟ್ಟಿದ್ದಾರೆ ಬಾಬಾ ಸನ್ಮಾನ್ಯ ನರೇಂದ್ರ ಮೋದಿಗೆ ಅವರಿಗೆ ನಾವು ಬೆಂಬಲ ಕೊಡ್ತೀವಿ. ಇದು ನಮ್ಮ ಕಾಯ, ಇದು ನಮ್ಮ ಕೆಲಸ. ಸನ್ಮಾನ್ಯ ಬಂಧುಗಳೇ, ಏನು ಬಾಬಾ ಸಾಹೇಬರ ಅನಿಸಿಕೆಗಳಿತ್ತು ಅದನ್ನು ನಾವು ಇವತ್ತು ಕಾಣ್ತಾ ಇದ್ದೀವಿ. ಅದೇನಾದ್ರು ಈಡೇರಿಸಂತೆ ಸನ್ಮಾನ್ಯ ನರೇಂದ್ರ ಮೋದಿಯವರು ಭಾರತೀಯ ಜನತಾ ಪಾರ್ಟಿ ಅಂತಕ್ಕಂಥ ಮಾತನ್ನು ನಾನು ಹೇಳ್ತೀನಿ. ಸನ್ಮಾನ್ಯ ಬಂಧುಗಳೇ, ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಬಹುಶಃ ನಾನು ಕರಪತ್ರ ಕೊಟ್ಟಿದ್ದೀನಿ. ಅಲ್ಲಿ ಹೇಳ್ತಾರೆ, ಅದು ನಾನು ಏನು ಮತ್ತೆ ಪುನರಾವರ್ತನೆ ಮಾಡಿ ಹೇಳ್ತೇನೆ. ಒಂದು ಮಾತು ನಾನು ಹೇಳ್ತೀನಿ, ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ನರೇಂದ್ರ ಮೋದಿಯವರು ಮತ್ತೆ ಭಾರತೀಯ ಜನತಾ ಪಕ್ಷಕ್ಕೆ ಇರ್ತಕ್ಕಂಥ ಕಳಕಳಿ ಇರ್ತದಂತಂದ್ರೆ ನಾವು ಒಂದು ಸನ್ನಿವೇಶ ನಾನು ನಿಮಗೆ ನಡೆಸ್ತೀನಿ. 14 ತಾರೀಕು ಏಪ್ರಿಲ್ 14 ತಾರೀಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನಾಂಕ. ಇಡೀ ರಾಷ್ಟ್ರದ ಭಾರತೀಯ ಜನತಾ ಪಕ್ಷದ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡ್ತಕ್ಕಂಥ ಆಯ್ಕೆ ಮಾಡಿದಂಥ ದಿನ ಏನಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹುಟ್ಟಿದಂಥ ದಿನವನ್ನು ಆಯ್ಕೆ ಮಾಡಿದಂಥ ಪ್ರಧಾನಮಂತ್ರಿಗಳನ್ನ ನಾವು ಸಾಧನೆ ಮಾಡಬೇಕಾಗುತ್ತಕ್ಕಂಥದ್ದು ನಾವು ಪ್ರಶ್ನೆ ಮಾಡಬೇಕು. ಈ ಬುದ್ಧಿ ಕಾಂಗ್ರೆಸ್ ಯಾಕೆ ಬರಲಿಲ್ಲ? ಕಾಂಗ್ರೆಸ್ ಕೊಳ್ಳು ಕಾಂಗ್ರೆಸ್ ಮತ್ತೆ ಕಮ್ಯುನಿಸ್ಟ್ ಇಬ್ಬರು ಕಂಡ ಒಂದು ನಾಣ್ಯದ 2 ಗುಂಡುಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಮೊದಲಿಟ್ಟಿದೆ. ಅನೇಕ ರೀತಿ ಮತ್ತೆ ಕಮ್ಯುನಿಸ್ಟ್ ನಾವು ಇವತ್ತು ನಮ್ಮನ್ನ ಈಗ ಮುಂದೆ ಹೇಳ್ತಾರೆ. ಅವ್ರು ಹೇಳ್ತಾರೆ ಸಂವಿಧಾನವರು ಬದಲು ಮಾಡ್ತಾರೆ, ಯಾರು ಹೇಳ್ತಕ್ಕಂಥದ್ದು ಮೀಸಲಾತಿ ತೆಗಿತಾರೆ, ಯಾರು ಹೇಳ್ತಕ್ಕಂಥದ್ದು ಯಾರಿಲ್ಲ. ಬೇರೆ ಯಾವ ಜಾತಿಗಳು ಹೇಳ್ತಾ ಇಲ್ಲ. ನಮ್ಮ ಸಹೋದರರು ಎಡಗೈಲು ಹೇಳ್ತಾ ಇಲ್ಲ, ಬಲಗೈಲಿರ್ತಕ್ಕಂಥ ಹೋಗುವಾಗ ಕಾಂಗ್ರೆಸ್ ಏಜೆಂಟ್ಗಳು ಹೇಳ್ತಾ ಇದ್ದಾರೆ. ಇವತ್ತು ಸುಮ್ಮನೆ ಈ ಸುಳ್ಳುಗಳನ್ನು ಸೃಷ್ಟಿ ಮಾಡ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕನಸುಗಳನ್ನು ನೆನೆಸ್ಕೊಳ್ತಕ್ಕಂಥ ದಿಕ್ಕಿನಲ್ಲಿ ನರೇಂದ್ರ ಮೋದಿ ಅನೇಕ ಕಾರ್ಯಗಳು ಕೊಟ್ಟಿರ್ತಕ್ಕಂಥದ್ದು. ನಾನು ಹೇಳ್ತಾರೆ, ಮೊನ್ನೆ ಜೈಪುರದಲ್ಲಿ ನಡೆದಂಥ SC ST ಸಮಯದಲ್ಲಿ 18 ತಾರೀಕು ಜೈಪುರದಲ್ಲಿ ಇರ್ತಕ್ಕಂಥ ಸಮಯದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಹೇಳ್ತಾರೆ, ಯಾವುದೇ ರೀತಿಯಲ್ಲೇ ಸಂವಿಧಾನವನ್ನು ಬದಲು ಮಾಡೋಕ್ಕಾಗಿಲ್ಲ. ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಂದು ಸಮೇತ ಸಂವಿಧಾನವನ್ನು ಬದಲು ಮಾಡೋಕ್ಕಾಗಿಲ್ಲ ಅಂತಕ್ಕಂಥ ಮಾತನ್ನ ಮೊನ್ನೆ ಜೈಪುರದಲ್ಲಿ ಕೊಟ್ಟಂತಾರೆ ಸನ್ಮಾನ್ಯ ನರೇಂದ್ರ ಮೋದಿ. 16ನೇ ತಾರೀಕು ಪಕ್ಷದ ಸಂಘಟನೆ ಹೇಳ್ತಾರೆ, ಪ್ರಜಾಪ್ರಭುತ್ವದ ಬೂನಾದಿ ಬಹಳ ಶ್ರೇಷ್ಠವಾದದ್ದು ಅಂತಕ್ಕಂಥ ಮಾತನ್ನ ಅವ್ರು ಹೇಳ್ತಾರೆ. ಒಂದು ನಾನು ಹೇಳ್ತೀನಿ, 27/7/2017 ಸಂಸತ್ ಅಧಿವೇಶನದಲ್ಲಿ ಹೇಳ್ತಾರೆ, ಎಲ್ಲಿವರೆಗೆ ಅಸಮಾನತೆ ಇದೆಯೋ ಅಲ್ಲಿವರೆಗೆ ಮೀಸಲಾತಿ ಹೋಗ್ತಿಲ್ಲ. ಇದು ಸಂವಿಧಾನ ಈ ರಾಷ್ಟ್ರದ ಮಹಾಗ್ರಂಥ, ಯಾರೂ ಸಮೇತ ಅಲ್ಲಂತ ತಾಕಿರ್ತಕ್ಕಂಥ ಮಾತುಗಳ ನರೇಂದ್ರ ಮೋದಿ ಹೇಳ್ತಾರೆ. ಈ ಕ್ಷೇತ್ರವಾಗಿರುತ್ತೆ. ಸನ್ಮಾನ್ಯ ಬಂಧುಗಳೇ, ಈ ಚುನಾವಣೆ ಈ ಕ್ಷೇತ್ರದ ಸನ್ಮಾನ್ಯ ನಮ್ಮ ಭಾಜಪದ ಉಲ್ಲೇಖಿಸಿದಂಥ ಎಸ್ ಬಾಲರಾಜ್ ಅವರು ಇವತ್ತು ಅಖಾಡಕ್ಕೆ ನಿಂತಾರೆ.
ಅಗಾಡಿರುತ್ತದೆ. ಏನಂತಂದ್ರೆ ಒಬ್ಬ ಶ್ರೀಮಂತ ಕಾಂಗ್ರೆಸ್ಸರು, ಒಬ್ಬ ದಟ್ಟದಲ್ಲಿ ಕುಳಿತ ಇವ್ರ ಮಧ್ಯೆ ಸಂಘರ್ಷ ನಡೀತದೆ. ತಮ್ಮಲ್ಲಿ ಆ ಮಾತು ಬಂದಿರ್ತಕ್ಕಂಥದ್ದು. ನಾವು ದಯಮಾಡಿ ಈ ಚುನಾವಣೆ ದಯವಿಟ್ಟು ನಾವು ಒಂದು ಮತ ನಮಗೆ ಯಾವ ಮಟ್ಟಕ್ಕೆ ಕರ್ಕೊಳ್ಬೇಕನ್ನೋದು ಯೋಚನೆ ಮಾಡಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ಯಾವುದೇ ಚುನಾವಣೆ ಇದ್ದರೆ ಯೋಗ್ಯರನ್ನ ಆಯ್ಕೆ ಮಾಡಿ, ಯೋಗ್ಯರನ್ನ ಆಯ್ಕೆ ಮಾಡಲಿಲ್ಲಂದ್ರೆ ಅಯೋಗ್ಯರನ್ನ ಮುಂದೆ ಅದನ್ನ ನಮ್ಮನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ. ಇದು ನಮ್ಮ ಮನಗಟ್ಟು ದಯವಿಟ್ಟು ಬಂದರೆ ಅಲ್ಲಿ ಇರ್ತಕ್ಕಂಥ ಜನ ಮತದಾರ ಕೈ ಮುಟ್ಟಿಂದಲೇ ಬಾಲರಾಜವರಿಗೆ ಬೆಂಬಲ ಕೊಡಬೇಕಂತ ಮಾತಾಡಿದಂತ ಇಲ್ಲಿ ಮೈಸೂರು ಮತ್ತು ಕೊಡಗು ಅನ್ನೋದ್ರಲ್ಲಿ ಬಹಳ ಸಜ್ಜನ ರಾಜಕಾರಣಿ ಅವರ ವಂಶಸ್ಥರು ಬಹಳಷ್ಟು ಕೊಡುಗೆ ಕೊಟ್ಟಂಥವ್ರು. 1918ರಲ್ಲಿ ಇಲ್ಲರತಕ್ಕಂಥವರ ಆಯೋಗ ರಚನೆ ಮಾಡಿ ಅವರ ವರದಿ ಆಧಾರದ ಮೇಲೆ ಕೆಲಸ ಮಾಡಿರ್ತಕ್ಕಂಥವ್ರು. ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವರು ಹತ್ತಿರವಾದಂಥ ನಿಕಟ ಸಂಪರ್ಕಕ್ಕೆ ನಾನು ಕಲ್ಪನೆ ಕೊಟ್ಟಿದ್ದು ನೀವು ಓದಿದ ಅರ್ಥ ಇದ್ದರೆ ಇವೆಲ್ಲವನ್ನು ನೀವು ಬರೀ ಜ್ಞಾಪಿಸ್ಕೊಂಡು ಬರ್ತಕ್ಕಂಥ 26 ಏನು ತಾರೀಕಿದೆ ಅಲ್ಲಿ ಶ್ರೀಕಂಠದತ್ತ ಅವರ ವಂಶಸ್ಥರಾದಂಥ ಯದುವೀರ್ ಕೃಷ್ಣರಾಜ ಅವರಿಗೆ ತಮ್ಮ ಅಧ್ಯಾಯಗಳನ್ನು ಕೊಟ್ಟು